ಓಡಿಸಿ 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 ಓಡಿಸಿ. ಆತ್ಮೀಯ ಎಲ್ಲ ನಮ್ಮ ಭೀಮ ಬಂಧುಗಳೇ, ಇವತ್ತೇನು ಭಾರತ ರತ್ನ ಸಂವಿಧಾನ ಶಿಲ್ಪಿ, ಇಡೀ ನಮ್ಮ ಭಾರತ ದೇಶ ರೋಲ್ ಮಾಡಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಇವತ್ತೇನಾದ್ರು ಅಮಿತ್ ಶಾ ಈ ದೇಶದ ಗೃಹ ಮಂತ್ರಿಯಾಗಿ ಇನ್ನು ಅವತ್ತು ಆ ಸ್ಥಾನದಲ್ಲಿ ಕುಂದಿದ್ದು ಹೇಳಿದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಈಗಿರುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀನು ಪಾರ್ಲಿಮೆಂಟಲ್ಲಿ ಅವಹೇಳನಕಾರಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಅಂತ ಒಂದು ಓಮಿಸ್ ಹುದ್ದೆಗೆ ನಾಲಾಯಕ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಬಂಧುಗಳೇ, ಇವತ್ತು ನಾವು ದೇವರು ದಿಂಡ್ರು ಕೈ ಮುಗಿದು ಇವತ್ತೇನು ದೇವರು ನಮ್ಮ ಸಂವಿಧಾನ ಕೊಟ್ಟಿಲ್ಲ. ಇವತ್ತು ದಲಿತರನ್ನ ಶೂದ್ರು ಅಸ್ಪೃಶ್ಯ ಅಂತ ಹೇಳಿ ಎಲ್ಲಿ ಜಾತಿಯ ತಾರತಮ್ಯ ಮಾಡಿ ಊರಿಂದ ಹೊರಗಡೆ ಇಟ್ಟಾಗ ಆ ಜನ ಒಳ್ಳೆ ವಿದ್ಯಾಭ್ಯಾಸ ಹೊಡಬೇಕು, ಸೂಟು ಬೂಟ್ ಹಾಕ್ಬೇಕು, ರಾಜ್ಯದ ರಾಜಕಾರಣಿ ಚುಕ್ಕಾಣಿ ಇಡಬೇಕು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡಿರೋದು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಿದ್ದಕ್ಕೆ ಇವತ್ತು ರಾಜ್ಯಾಂಗ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಪ್ರತಿಯೊಂದು ನೀವು ರಾಜಕಾರಣಿಗಳು ಇವತ್ತು ಈ ಮಟ್ಟಕ್ಕಿದ್ದೀರಾ. ಒಂದು ಅರ್ಥ ಮಾಡ್ಕೊಳ್ಳಿ, ರೈಲ್ವೆ ಸ್ಟೇಷನ್ ಟೀ ಮಾಡೋಂಥ ಒಬ್ಬ ಸಾಮಾನ್ಯ ಹುಡುಗ ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರಕ. ಹಾಗಾಗಿ ಈ ದೇಶದ ಈ ಮಾನ್ಯ ಪ್ರಧಾನಿಗೆ ಹೇಳೋದು ಇಷ್ಟೇ, ನಿಮ್ಗೇನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ದಲಿತರ ಬಗ್ಗೆ ಗೌರವ ಇದ್ರೆ ಕೂಡಲೇ ಅಮಿತ್ ಶಾ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅಮಿತ್ ಶಾ ರಾಜೀನಾಮೆ ಕೊಡೋ ತನಕ ಇಡೀ ಕರ್ನಾಟಕದ ದೇಶ ಅಂತ ಎಲ್ಲಾ ದಲಿತ ಪರ ಸಂಘಟನೆ ಹೋರಾಟ ಮಾಡ್ತೀವಿ. ಅಮಿತ್ ಶಾ ಅವರೇ, ನಿಮ್ಮ ಒಂದು ಹುದ್ದೆಗೆ ಈ ತರ ಒಂದು ಮಾತು ನಾವ್ಯಾರು ಎಲ್ಲ ದಲಿತ ಸಂಘಟನೆ ಮುಖಂಡರು ನಾವು ಈ ಮಾತನ್ನ ಅವಿರೋಧ ಪಡಿಸ್ತೀವಿ. ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಸ್ಥಾನಕ್ಕೆ ಈ ತರ ಮಾತಲ್ಲ. ಹಾಗಾಗಿ ಇವತ್ತು ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿರೋದ್ರಲ್ಲಿ ಕೂಡಲೇ ರಾಜೀನಾಮೆ ಕೊಟ್ಟರೆ ನಿಮ್ಗೊಂದು ಗೌರವ ಇರುತ್ತೆ. ಇಲ್ಲಾಂದ್ರೆ ಈ ಒಂದು ಹೋರಾಟ ಇಡೀ ದೇಶದಂತ ಉಗ್ರ ಹೋರಾಟ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಹಾಗಾಗಿ ಇವತ್ತು ಏನು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಯಾವುದೇ ಒಂದು ಕನ್ನಡ ನಾಡು ನುಡಿ ಭಾಷೆ ದಲಿತರಿಗೆ ಧಕ್ಕೆ ಬಂದಾಗ ನಮ್ಮ ಏನು ಶಶಣ್ಣವರು, ಚಲುವರಾಜ್ ಅವರು, ಮತ್ತೆ ನಮ್ಮ ಏನು ಎಲ್ಲ ಶಿವಶಂಕರಣ್ಣ ಅವರು, ಶಿವಕುಮಾರ್ ಅವರು, ನಮ್ಮ ರಾಮನಗರ ಜಿಲ್ಲೆ ಸಾಗರ್ ಅವರು, ಪ್ರತಿಯೊಬ್ಬರು ಈ ಭಾಗದಲ್ಲಿ ಸಾಕಷ್ಟು ಹೋರಾಟಗಳು ಮಾಡ್ತಾರೆ. ಹಾಗಾಗಿ ಅಂಬೇಡ್ಕರ್ ಎಲ್ಲೇ ಅವಮಾನ ಆಗಲಿ ಈ ರಾಮನಗರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಶಣ್ಣವರು ವಾಲಂಟ್ರಿ ಹೋರಾಟಕ್ಕೆ ಬರ್ತಾರೆ ಅಂತ ಒಂದು ಧೀಮಂತ ನಾಯಕರು. ಹಾಗಾಗಿ ರಾಮನಗರ ಜಿಲ್ಲೆ ಅಂತಲ್ಲ, ಇಡೀ ರಾಜ್ಯದ 31 ಜಿಲ್ಲೆಯಲ್ಲೂ ನಾವು ಅಂಬೇಡ್ಕರ್ ಸೇನೆ ಮತ್ತೆ ಎಲ್ಲ ದಲಿತ ಪರ ಸಂಘಟನೆ ಒಕ್ಕೂಟಗಳು ಇವರ ಹೋರಾಟವನ್ನು ಮಾಡ್ತೀವಿ. ಸ್ನೇಹಿತರೆ,